ಅವ್ರ ತಂದೆ ಸಚಿವರು ಹಾಗೂ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಮುಖಂಡರು ಎಲ್ಲರ ಜೊತೆ ಕೂಡಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾನೆ. ಇವತ್ತು ಹಾಸನದಲ್ಲಿ ಒಂದು ಹೊಸ ರೀತಿಯ ಹಬ್ಬ ಶುರುವಾಗಿದೆ. ಯಾಕೆಂದ್ರೆ ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಅವನು ನಾಮಪತ್ರ ಸಲ್ಲಿಸುವಾಗ ಎರಡೂ ಪಕ್ಷದವರು JDS ಮತ್ತೆ ಕಾಂಗ್ರೆಸ್ನವರು ಒಟ್ಟಿಗೆ ಸೇರಿ ಅವನ ಜೊತೆಯಲ್ಲಿ ಕರ್ಕೊಂಡು ಬಂದು ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ನಾಮಪತ್ರ ಸಲ್ಲಿಕೆಯಾಗಿದೆ. ಅದರಿಂದ ನಮಗೆ ಗೆಲ್ಲುವ ಎಲ್ಲ ಸೂಚನೆಗಳು ಕೂಡ ಸಿಕ್ಕಿದೆ. ನಮಗೆ ಜಿಲ್ಲೆನಲ್ಲಿ ಎಲ್ಲ 8 ತಾಲೂಕಿನಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಈಗ ದೊಡ್ಡಗೌಡರ ಚುನಾವಣೆ ಬೇರೆ, ರೇವಣ್ಣ ಅವ್ರ ಚುನಾವಣೆ ಬೇರೆ, 3ನೇ ತಲೆಮಾರು ಪ್ರಜ್ವಲ್ ರೇವಣ್ಣ ಬಂದಿರುವಂತದ್ದು ಸಾಕಷ್ಟು ವ್ಯತ್ಯಾಸಗಳು ಇರುತ್ತಲ್ವಾ, ಜನರಲ್ಲಿ ಇರ್ಬೋದು ಅಥವಾ ಮತದಾರರಲ್ಲಿ ಇರ್ಬೋದು? ಹೌದು, ಅಲ್ಲಿ ಸಾಹೇಬ್ರ ಮಾತಾಡಬಾರದು ಅಂತ ಹಿಂದೆ ಹೋಗೋಣ. ದಾಟದ್ಮೇಲೆ ಮಾತಾಡ್ಬೋದು ಹೇಳಿ ಮೇಡಮ್, ಸಾಕಷ್ಟು ವ್ಯತ್ಯಾಸ ಇರುತ್ತಲ್ವಾ? ಹೌದು, ವ್ಯತ್ಯಾಸ ಇರುತ್ತೆ. ಜನ ಎಲ್ಲಾನು ಗ್ರಹಿಸ್ತಾರೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲೇ ದೇವೇಗೌಡರಿಗೆ ಅವ್ರದೇ ಆದಂತ ಒಂದು ಸ್ಥಾನಮಾನ ಇದೆ. ಈಗ ನಮ್ಗೆ ಇವತ್ತು ಮುಖ್ಯಮಂತ್ರಿಯವರು ಕುಮಾರಸ್ವಾಮಿ ಅವರು ಹಲವಾರು ಯೋಜನೆಗಳನ್ನ ಮಾಡಿ ಕೆಲಸ ಕಾರ್ಯ ಮಾಡಿರೋದನ್ನು ಜನ ಯೋಚನೆ ಮಾಡ್ತಾರೆ. ಹಾಗೆ ಹಾಗೆ ಇವತ್ತು ರೇವಣ್ಣ ಅವರು ಜಿಲ್ಲೆನಲ್ಲಿ ಏನ್ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದನ್ನ ನೋಡಿದ್ದಾರೆ. ಹಾಗಾಗಿ ಈಗ ಪ್ರಜ್ವಲ್ ಕೂಡ ಕಳೆದ 7-8 ವರ್ಷದಿಂದನೂ ಎಲ್ಲರ ಜೊತೆ ಸಂಘಟನೆ ಮಾಡಿದ್ದಾನೆ. ಅದರಿಂದ ಗೊತ್ತಾಗುತ್ತೆ ಅವನು ಗೆಲ್ತಾನೆ ಅಂತ. ಜೊತೆಗಿರುವಂತ ಮೈತ್ರಿ ಕೈಪಾಳಯ ನಿಮ್ಮ ಕೈ ಹಿಡಿಯುತ್ತೆ ಅನ್ಸುತ್ತಾ ಅಥವಾ ಹಿಂದಿಂದ ಕೈ ಬಿಟ್ಟರೆ ಕಷ್ಟ ಅಲ್ವಾ? 100% ಕೈ ಹಿಡಿತಾರೆ. ಯಾಕೆಂದ್ರೆ ನಾವು ಕೂಡ ಅವ್ರನ್ನ ಹೋಗಿ ಎಲ್ಲರ ಮನೆಗೂ ಭೇಟಿ ಕೊಟ್ಟಿದ್ದೀವಿ. ಮಗ ಮತ್ತೆ ಯಜಮಾನ್ರು ನಾವು ಎಲ್ಲರೂ ಭೇಟಿ ಕೊಟ್ಟಿದ್ದೀವಿ. ಈಗಾಗಲೇ ಅವರೆಲ್ಲ ಬಂದಿರೋಂಥದ್ದನ್ನ ನೀವೆಲ್ಲ ನೋಡಿದ್ದೀರಿ. ನೀವು ಟಿವಿ ವಾಹಿನಿಯವರು ರೆಕಾರ್ಡ್ ಮಾಡಿದ್ದೀರಿ. ಪ್ರತಿಯೊಬ್ಬರು ಕೂಡ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ವರಿಷ್ಠರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ, ಕೈ ಜೋಡಿಸಿದ್ದಾರೆ, ಅವ್ರ ಕೈ ಹಿಡಿತಾರೆ, ಜೊತೆನಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಗೆಲುವು ಖಚಿತ ಮಗಂದು ಅಂತ ಹೇಳ್ತಾ ಇದ್ದೀರಿ? ಖಂಡಿತ, ಯಾವುದೇ ಅಡ್ಡಿ ಆತಂಕ ಇಲ್ಲ. ಖಂಡಿತ ಅಡ್ಡಿ ಆತಂಕ ಇಲ್ಲ. ಗೆದ್ದೇ ಗೆಲ್ತಾನೆ, ಒಳ್ಳೆ ಲೀಡ್ ನಲ್ಲಿ ಗೆಲ್ತಾನೆ. ಇದು ಪ್ರಜ್ವಲ್ ರೇವಣ್ಣ ಅವರ ತಾಯಿಯಾಗಿರ್ತಕ್ಕಂಥ ಭವಾನಿ ರೇವಣ್ಣ ಅವರು ಹೇಳ್ತಾ ಇರುವಂತ ಮಾತು. ತನ್ನ ಮಗ ಒಳ್ಳೆ ಲೀಡ್ ಅಲ್ಲಿ ಗೆಲ್ತಾನೆ ಮತ್ತು ಈ ಬಾರಿ ಯಾವುದೇ ರೀತಿಯ ಗೊಂದಲ ಹಬ್ಬದ ವಾತಾವರಣ ಆಗಿದೆ, ಹಬ್ಬ ಶುರುವಾಗಿದೆ ಅನ್ನುವಂತ ಮಾತಿನ ಭವಾನಿ ರೇವಣ್ಣ ಹೇಳ್ತಾರೆ. ಕ್ಯಾಮರಾ ಪರ್ಸನ್